ಎಲ್ಲರಿಗೂ ಚೈತನ್ಯ ಚಿಲುಮೆ ಚಾನೆಲ್ಗೆ ಸ್ವಾಗತ. ನನಗೆ ಗೊತ್ತು ಇಷ್ಟು ದಿನ ನಾನು ಯಾವುದೇ ಆದಂಥ ಒಂದು ಕಂಟೆಂಟ್ ಮಾಡಿಲ್ಲ. ಯಾಕೆ ಅಂತಂದರೆ ನನ್ನ ಥರ್ಡ್ ಟ್ರೈಮಿಸ್ಟರ್ ಅಷ್ಟು ಈಸಿಯಾಗಿ ನಡೀತಾ ಇಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ. 24 ಗಂಟೆ ನಿದ್ದೆ ಮಾಡಬೇಕು ಅನಿಸುತ್ತೆ. ಆ್ಯಂಡ್ ಐ ಹ್ಯಾವ್ ರೀಚ್ ಟು ದ್ಯಾಟ್ ಪ್ಲೇಸ್. ಇವಾಗ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂಡು ಮತ್ತೆ 10:30 ಎದ್ದು ಏನಾದರೂ ಒಂಚೂರು ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀನಿ, ಮತ್ತೆ ನಿದ್ದೆ ಮಾಡ್ತೀನಿ. ಆ್ಯಂಡ್ ಇಷ್ಟು ಪ್ರಾಸೆಸ್ಸಲ್ಲಿ ನಾನಿರೋದು ಆಸ್ಟ್ರೇಲಿಯಲ್ಲಿ. ನಾನು ಎಲ್ಲರಿಗೂ ಸಿಗುವಂಥ ಸೌಕರ್ಯಗಳಲ್ಲಿ ನನಗೆ ಸಿಕ್ಕಿರುವಂಥ ಸೌಕರ್ಯ ಏನು ಅಂತಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಸೊ ನನ್ನನ್ನು ನಾನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಇವಾಗ. ಸೊ ನನ್ನ ಜರ್ನಿಯಲ್ಲಿ ನನಗೆ ಈಗೀಗ ಆಗ್ತಾ ಇರುವಂಥ ಒಂದು ನೋವೇನಪ್ಪ ಅಂತಂದರೆ ಅದು ನನ್ನ ಸಯಾಟಿಕ್ ಪೇಯ್ನ್ ಅಂತ ಕರೀತಾರೆ. ಸೊ ಯೂಶ್ವಲಿ ನನಗೆ ಇಂಡಿಯಾದಲ್ಲಿ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯೂಶ್ವಲಿ ನಮಗೆ ಇಲ್ಲಿ ಮಿಡ್ವೈಫ್ ಅಂತ ಆಸ್ಟ್ರೇಲಿಯಾದಲ್ಲಿ ಪ್ರತಿಯೊಂದು ಯುರೋಪಿಯನ್ ಕಂಟ್ರೀಸಲ್ಲೂ ಇನ್ಫ್ಯಾಕ್ಟ್ ಡೆವಲಪ್ಡ್ ಕಂಟ್ರಿಗಳಲ್ಲಿ ಮಿಡ್ವೈಫ್ ಅಸೈನ್ ಆಗಿರ್ತಾರೆ. ಸೊ ಆ ಮಿಡ್ವೈಫ್ ಪ್ರತಿ 2 ವಾರಕ್ಕೊಂದ್ಸತಿ ನಾನು ಮೀಟ್ ಮಾಡ್ತೀನಿ. ಆ್ಯಂಡ್ ಅವ್ರು ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಹೇಗಿರಬೇಕು, ಯಾವ ರೀತಿಯಾದಂಥ ಆಹಾರ ತೊಗೋಬೇಕು, ಹೇಗೆ ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮ ಮಾನಸಿಕವಾಗಿ ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು, ದೈಹಿಕವಾಗಿ ಹೇಗೆ ನೋಡ್ಕೋಬೇಕು ಅಂತೇಳಿ ಕೆಲವೊಂದು ನಾಲೆಜ್ನ ನಮಗೆ ಕೊಡ್ತಾರೆ. ಸೊ ಅದನ್ನು ನಾನು ನಿಮಗೆ ಪಾಸ್ ಮಾಡಬೇಕು ಅಂತ ಹೇಳಿ ನನ್ನ ಈ ಪುಟ್ಟ ವಿಡಿಯೋನ ಮಾಡ್ತಾಯಿದ್ದೀನಿ. ರೀಸನ್ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳ ಡಯಟ್ ಇರ್ಬೋದು, ಅವರ ಮಾನಸಿಕ ಸ್ಟೇಟಸ್ ಇರ್ಬೋದು, ಲೈಕ್ ಮೆಂಟಲ್ ಹೆಲ್ತ್ ಇರ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕೊಡೋಕ್ಕೆ ಹೋಗಲ್ಲ. ಮೆನಿ ವುಮೆನ್ ಗೋ ಥ್ರೂ ದಿಸ್. ಪ್ರೆಗ್ನೆನ್ಸಿ ಈಸ್ ದಿ ಓನ್ಲಿ ಟೈಮ್ ಯು ಫೀಲ್ ದಟ್ ಲೋನ್ಲಿನೆಸ್. ನಿಮ್ಮ ಗಂಡ ಎಷ್ಟೇ ಒಳ್ಳೆಯವ್ರು ಇರ್ಬೋದು, ನಿಮ್ಮ ಅಪ್ಪ ಅಮ್ಮನೂ ನಿಮ್ಮನ್ನು ಎಷ್ಟೇ ಕೇರಾಗಿ ನೋಡ್ಕೋಬೋದು, ಬಟ್ ಆ ನೋವು ಇರುತ್ತೆ ನೋಡಿ, ಫಿಸಿಕಲ್ ಪೇಯ್ನ್ ಗೋ ಥ್ರೂ ಆಗೋದು. ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ನೋವು ಆದಾಗ ನಾಳೆ ಬೆಳಗ್ಗೆ ನನ್ನ ಗಂಡ ಕೆಲ್ಸಕ್ಕೆ ಹೋಗಬೇಕು, ನಾನಿವಾಗ ನನ್ನ ಗಂಡನ ಎಚ್ಚರ ಮಾಡಿದ್ರೆ, ಲೈಕ್ ಎಲ್ಲ ಹೆಣ್ಮಕ್ಳು ಆ ಥರ ಟೆನ್ಷನ್ ಸೀಕಿಂಗ್ ಇಲ್ಲದೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಪರ್ಸ್ನಲಿ ನನ್ನ ಥರ ಇರೋ ಹೆಣ್ಮಕ್ಳಿಗೆ ನಾಳೆ ಬೆಳಗ್ಗೆ ನನ್ನ ಗಂಡ ಕೆಲ್ಸಕ್ಕೆ ಹೋಗಬೇಕು, ಸೊ ಅವನಿಗೆ ನಾನು ತೊಂದರೆ ಕೊಡಬಾರ್ದು, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದಿರುತ್ತೆ. ಆ್ಯಂಡ್ ಅಪ್ಪ ಅಮ್ಮನ ಹತ್ರ ನೀವು ಎಷ್ಟೇ ಹೇಳ್ಕೊಂಡ್ರು ಎಂಡ್ ಆಫ್ ದ ಡೇ ನನಗೇನಂತಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡಿದ್ರೆ ಸಾಕು. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮಕ್ಕಳ ಜವಾಬ್ದಾರಿ ಬೇಕಾಗಿಲ್ಲ. ಸೊ ನನ್ನದೇನಿದೆ ಅದು ನನ್ನದೇ ಆಗಬೇಕು ಅನ್ನೋದು ನನ್ನ ಮೈಂಡ್ಸೆಟ್. ಇದು ನನ್ನ ಮಗು, ಹಾಗಾಗಿ ನನ್ನನ್ನು ನಾನು ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ. ಸೊ ನನಗೆ ಗೊತ್ತಿರೋವಂಥ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಯೂಶ್ವಲಿ ನೀವು ಪ್ರೆಗ್ನೆಂಟ್ ಆದ ನಂತರ 5ನೇ ತಿಂಗಳ ನಂತರ ನೀವು ಯಾವುದೇ ಕಾರಣಕ್ಕೂ ಬೆನ್ನನ್ನು ಈ ರೀತಿಯಾಗಿ ಒಡ್ಡಿ ಮಲಗೋದ್ರಿಂದ ಮಗುವಿನ ಆಕ್ಸಿಜನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಶ್ವಲಿ ನೀವು ಸೈಡ್ ಮಲಗಿ ಅಂತ ನಮಗೆ ಡಾಕ್ಟರ್ಸ್ ಹೇಳಿ, ಮಿಡ್ವೈಫ್ ಆ್ಯಂಡ್ ಡಾಕ್ಟರ್ಸ್ ಇಬ್ಬರು ಸಜೆಸ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಹಿಂದೆಗಡೆ ಸ್ಪೈನಲ್ ಕಾರ್ಡಿಂದ ಯಾವುದೇ ರೀತಿಯಾದಂಥ ನರ್ವ್ ಸಿಸ್ಟಮ್ ಹೋದ್ರೂ ಅದು ಪ್ಲೆಸೆಂಟಾಗಿ ಹೋಗಿ ಪ್ಲೆಸೆಂಟಾಯಿಂದ ಮಗುಗೆ ಆಕ್ಸಿಜನ್ ಪ್ರೊವೈಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೈಡ್ ಮಲ್ಗಿ ಅಂತ ಹೇಳ್ತಾರೆ. ಈ ಸೈಡ್ ಮಲಗಿದಾಗ ಏನಾಗುತ್ತೆ, 5ನೇ ತಿಂಗಳಾದಮೇಲೆ ಪ್ರತಿದಿನ ನಿಮಗೆ ಮಗು ಡಬಲ್ ಆಗ್ತಾ ಹೋಗುತ್ತೆ. ಅದರ ಸೈಜ್ ಏನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೋ ಅದು ಡಬಲ್ ಸೈಜ್ ಆಗ್ತಾ ಹೋಗುತ್ತೆ. ಸೊ ಆ ವೇಟ್ ಏನಾಗುತ್ತೆ, ಈಗ ನೀವು ಕುತ್ಕೊಳ್ಬೇಕಾದ್ರೆ ಸಿಟ್ಟಿಂಗ್ ಬೋನ್ ಅಂತ ಹೇಳ್ತಾರೆ, ಅದು ಕೆಳಗಿರುತ್ತೆ. ನೀವು ಕುತ್ಕೊಳ್ಳೋ ಜಾಗದಲ್ಲಿ ಅಲ್ಲೊಂದು ಬೋನ್ ಇರುತ್ತೆ. ಸೊ ನಿಮ್ಮ ಮಗು ಏನಾಗುತ್ತೆ, ಹೊಟ್ಟೆಯಿಂದ ನಿಮ್ಮ ಕೆಳಗಿನ ಭಾಗದಿಂದ ಮಗು ಆಚೆ ಬರಬೇಕು. ಸೊ ಹಾಗಾಗಿ ಆ ಪೆಲ್ವಿಕ್ ಫ್ಲೋರ್ ಏನಿದೆ ಅಲ್ಲಿ ಬಂದು ಮಗು ತನ್ನ ತಲೆನ ಟಿಲ್ಟ್ ಮಾಡುತ್ತೆ. ಸೊ ಮಗು ಕೆಳಗೆ ತಿರುಗಿದಾಗ ನಿಮಗೆ ವೆಯ್ಟ್ ಜಾಸ್ತಿಯಾಗಿ ಕೆಳಗೆ ನೋವು ಬರುತ್ತೆ, ಶಾರ್ಪ್ ಶೂಟಿಂಗ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಎಕ್ಸಸೈಸ್ ಮಾಡಿದ್ರೆ, ಇದು ಯಾವ ರೀತಿಯಾದಂಥ ಸ್ಟ್ರೆಚಸ್ ಮಾಡಿದ್ರೆ ನಿಮ್ಗೆ ಆ ಪೇಯ್ನ್ ಕಮ್ಮಿ ಆಗುತ್ತೆ. ಆ್ಯಂಡ್ ನಾನೇನೇನು ಮಾಡ್ತಿದ್ದೀನಿ ಅನ್ನೋದನ್ನ ಈ ವಿಡಿಯೋಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಸೈಡ್ ಮಲಗಿದಾಗ
ಐ ಆಲ್ವೇಸ್ ಮೇಕ್ ಶೋರ್ ನನ್ನ 2 ಕಾಲುಗಳ ಮಧ್ಯೆ ಹೀಗೆ 2 ಕಾಲುಗಳ ಮಧ್ಯೆ ಒಂದು ದಿಂಬಿಟ್ಕೊತೀನಿ. ಹಿಂದೆಗಡೆ ಒಂದು ಬೆನ್ನು ಹಿಂದೆಗಡೆ ಮೂಳೆಗೆ ಒಂದು ದಿಂಬಿಟ್ಕೊತೀನಿ. ಯಾಕಪ್ಪ ಅಂತಂದರೆ ಸೈಡ್ ಮಲಗಿದಾಗ ನಿಮ್ಮ ಮಗುವಿನ ಭಾರ ಯಾವ ಸೈಡ್ ಮಲಗ್ತಿರೋ ಆ ಸೈಡ್ ಬೋನ್ ಮೇಲೆ ನಿಮ್ಮ ಮಗುವಿನ ಭಾರ ಬೀಳುತ್ತೆ. ಪ್ಲಸ್ ನಿಮ್ಮ ಮಗುವಿನ ಮೇಲೆ ಇನ್ನೊಂದೇನು ಬೋನ್ ಇದೆ ಆ ಬೋನ್ ವೇಟ್ ಕೂಡ ನಿಮ್ಮ ಕೆಳಗಿನ ಬೋನ್ ಮೇಲೆ ಆ್ಯಡ್ ಆಗುತ್ತೆ. ಈಗ ನನಗೆ ಸೈಡ್ ಮಲಗಿದಾಗ ನನ್ನ ಮಗುವಿನ ವೇಟ್ ಬೋನ್ ಹಿಡಿತಾ ಇದೆ. ಅಟ್ ದ ಸೇಮ್ ಟೈಮ್ ಇದರ ವೇಟ್ ಕೂಡ ನನ್ನ ಬೋನ್ ಮೇಲಿದೆ. ಸೊ ಹಾಗಾಗಿ ಪಿಲ್ಲೋನ ಮಧ್ಯೆ ಇಟ್ಟಾಗ ಇದರ ವೇಟ್ ಪಿಲ್ಲೋ ಮೇಲೆ ಯೂಶ್ವಲಿ ಬಿದ್ದು ಇಲ್ಲಿ ಕೆಳಗಡೆ ಕೆಳಗಡೆ ಆಗುವಂಥ ನೋವು, ಈ ಕಡೆ ಮೂಳೆಗೆ ಆಗುವಂಥ ನೋವು ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಿಂಬನ 2 ಕಾಲು ಮಧ್ಯೆ ಇಟ್ಕೊಂಡು ಮಲ್ಕೊಳ್ಳಿ. ಆ್ಯಂಡ್ ಬೆನ್ನು ಮೂಳೆಗೆ ಏನಕ್ಕಪ್ಪ ಅಂತಂದರೆ ನೀವು ಎಷ್ಟು ದಿನ ಅಂತ ಬೆನ್ನನ್ನು ನೆಲಕ್ಕೊಡ್ಲಾರ್ದೆ ಮಲಗೋಕ್ಕೆ ಸಾಧ್ಯ. 1 ದಿನ 2 ದಿನ ತಿಂಗಳಾನ್ಗಟ್ಲೆ ಆಗೋದಿಲ್ಲ. ಸೊ ಈ ತಿಂಗಳಾನ್ಗಟ್ಲೆ ಆದಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ನಾನು ಈ ಪೇನ್ ಗೋತ್ರೂ ಆಗಬೇಕಾದ್ರೆ ನನಗೆ ಆಲ್ಮೋಸ್ಟ್ 9 ತಿಂಗಳು ತುಂಬಿದ ಮೇಲೆ ನನಗೆ ತುಂಬ ನೋವು ಸ್ಟಾರ್ಟ್ ಆಯಿತು. ಯಾಕಂದರೆ ನನ್ನ ಬಾಡಿ ವೆಯ್ಟ್ ನಾನು ಅಷ್ಟೊಂದು ರ್ಯಾಪಿಡಾಗಿ ಗೇನ್ ಆಗಲಿಲ್ಲ. ನಾನು ಯೂಶ್ವಲಿ ಇನ್ ಅ ಡೇ 30 ಮಿನಿಟ್ಸ್ ಆಫ್ ವಾಕ್ ಮಾಡ್ತೀನಿ, 15 ಮಿನಿಟ್ಸ್ ಆಫ್ ಸ್ಟ್ರೆಚಸ್ ಮಾಡ್ತಿದ್ದೀನಿ ಇವಾಗ. ಬಟ್ ಕೆಲವೊಂದು ಪಾಯಿಂಟಲ್ಲಿ ನನ್ನ ಕೈಲೂ ಆಗಿಲ್ಲ ಅದನ್ನು ಮಾಡೋಕ್ಕೆ. ಸೊ ನಾನು ಯಾವ ರೀತಿ ಆದಂಥ ಎಕ್ಸಸೈಸ್ ಮಾಡ್ತೀನಿ ಅಂತ ನಾನು ಇಂಗ್ಲೀಷಲ್ಲಿ ಸುಮಾರು ಜನಕ್ಕೆ ಪಿಲಾಟೀಸ್ ಬಗ್ಗೆ ನಾನು ಎಜುಕೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಆದರೆ ಕನ್ನಡದಲ್ಲಿ ನಾನು ಯಾವುದೇ ರೀತಿಯಾದಂಥ ಎಕ್ಸಸೈಸ್ ವಿಡಿಯೋಸ್, ಸ್ಟ್ರೆಚ್ ವಿಡಿಯೋಸ್ ನಾನು ಮಾಡಿಲ್ಲ. ರೀಸನ್ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಎಜುಕೇಷನಲ್ ವಿಡಿಯೋಸ್ ಅಂದಿದ ತಕ್ಷಣ ಸ್ಕ್ರೋಲ್ ಅಪ್ ಆಗಿಬಿಡುತ್ತೆ ಒಂದು. ಇನ್ನೊಂದು ಯಾರಿಗೂ ಅಷ್ಟು ಈಗ ಏನೋ ಕೂತ್ಕೊಂಡು ಯಾವುದೋ ಏನೋ ನಗಾಡೋದು ಆ ಥರದ್ದೆಲ್ಲ ಆದರೆ ನೋಡ್ತಾರೆ. ಎಜುಕೇಷನಲ್ ವಿಡಿಯೋಸ್ ಅನ್ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಡಸಂಟ್ ಟೇಕ್ ಇಟ್. ಆ್ಯಂಡ್ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಆಲ್ರೆಡಿ ನೋಸ್ ಏನು ಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರನ್ನವರು ದೇ ನೋ ಹೌ ಟು ಟೇಕ್ ಕೇರ್ ಆಫ್ ಥಿಂಗ್ಸ್. ಇದು ಪ್ರತಿಯೊಂದು ಹೆಣ್ಮಕ್ಳಿಗೆ ಯಾರಿಗೆ ನನಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಆದ್ರೂ ನಾನು ಒಬ್ಬ ಒಳ್ಳೆ ತಾಯಿಯಾಗಿ ಒಂದು ಒಳ್ಳೆ ಹೆಲ್ತ್ನ ನಾನು ಪಡ್ಕೊಳ್ಬೇಕು ಅಂತ ಹೇಳೋ ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಒಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೀನಿ. ಆದಷ್ಟು ಹೆಣ್ಮಕ್ಳಿಗೆ ಇದನ್ನು ಸ್ಪ್ರೆಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ತುಂಬ ತೇಗ್ ಬರ್ತಾ ಇದೆ ಯಾಕಂದರೆ ಊಟ ಮಾಡೋ ಆಲ್ಮೋಸ್ಟ್ 2 ಅವರ್ ಆಯಿತು. ಓಕೆ, ಮೊದಲಿಗೆ ನಾನು ಬ್ರೀದಿಂಗ್ ಹೇಳ್ಕೊಡ್ತೀನಿ. ಬ್ರೀದಿಂಗ್ ಹೇಗಪ್ಪ ಅಂತಂದರೆ ನಮ್ಮ ಲಂಗ್ಸ್ ಏನಿದೆ, ಹೊಟ್ಟೆಯಿಂದ ಲಂಗ್ಸಿಂದ ಪ್ರತಿಯೊಂದು ಇಂಟೆಸ್ಟೈನಿಂದ ಪ್ರತಿಯೊಂದೂ ಮೇಲ್ಗಡೆ ಪುಷ್ ಆಗುತ್ತೆ. ಮಗು ಬೆಳೀತಾ 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 ಯೂಟ್ರಸ್ ಬೆಳ್ಕೋತಾ ಬೆಳ್ಕೋತಾ ಮಗು ಬೆಳೀತಾ ಪ್ರತಿಯೊಂದೂ ಬೆಳ್ಕೋತಾ ಹೋಗುತ್ತೆ. ಸೊ ಕೆಟ್ಟ ಕಣ್ಣಿರೋರಿಗೆ ಆಬ್ವಿಯಸ್ಲಿ ನಾನು ಏನು ಹೇಳಿದ್ರು ಕೆಟ್ಟದಾಗಿ ಕೇಳಿಸ್ಬೋದು. ಸೊ ಇದನ್ನು ಮಹಿಳೆಯ ಎಜುಕೇಷನ್ ಆಗೇ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಲಂಗ್ಸ್ ಏನಾಗಿರುತ್ತೆ, ಲಂಗ್ಸ್ ಪುಷ್ ಆಗಿರುತ್ತೆ ಮೇಲೆ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಏದುಸಿರು ಬೀಳ್ತಾ ಇದ್ದೀನಿ ಇವಾಗಲೂ ಮಾತಾಡಬೇಕು ಅಂತಂದರೆ. ಸೊ ನೀವು ಫಸ್ಟು ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡೋದು ಹೇಗಪ್ಪ ಅಂತಂದರೆ, ಬ್ರೀತ್ ಇನ್ ಮಾಡಬೇಕಾದ್ರೆ ನಿಮ್ಮ ಕಾಲರ್ ಬೋನ್, ನಿಮ್ಮ ಕಾಲರ್ ಬೋನ್, ಚೆಸ್ಟ್ ಇದೆಲ್ಲನೂ ಎಕ್ಸ್ಪ್ಯಾಂಡ್ ಆಗಬೇಕು. ಬ್ರೀತ್ ಔಟ್ ಮಾಡಬೇಕಾದ್ರೆ ನಿಮ್ಮ ಹೊಟ್ಟೆಯಿಂದ ನಿಮ್ಮ ಮಗುನ ಮೇಲೆ ಎಳ್ಕೋಬೇಕು. ಆ್ಯಂಡ್ ದೆನ್ ಬ್ರೀತ್ ಇನ್ ಮಾಡಬೇಕಾದ್ರೆ ಸ್ಲೋಲಿ ಮಗುನ ಡ್ರಾಪ್ ಮಾಡಬೇಕು. ಅರ್ಥ ಆಯ್ತಾ? ಇದಾದ ನಂತರ ನಾನು ಏನೇ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ರು ಅದನ್ನು ಮಿನಿಮಮ್ 10 ಸತಿ ಮಾಡಿ. ಆದಷ್ಟು ನಿಮ್ಮ ಪ್ಯಾಂಟ್ ಹಾಗೂ ನಿಮ್ಮ ಇನ್ನರ್ ವೇರ್ಸ್ ಏನಿರುತ್ತೆ
ಜಸ್ಟ್ ಮೇಕ್ ಶ್ಯೂರ್ ತುಂಬ ಯಾವುದೂ ಟೈಟಾಗಿ ಹಾಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ಲೂಸ್ ಕ್ಲಾತ್ಸ್ನ ಯೂಸ್ ಮಾಡಿ, ಕಾಟನ್ ಕ್ಲಾತ್ಸ್ ಇರಲಿ. ಆ್ಯಂಡ್ ಬಿ ಕಂಫರ್ಟಬಲ್ ದೆನ್ ಅನ್ಕಂಫರ್ಟಬಲ್. ಅದಕ್ಕೆ ನಮ್ಮಲ್ಲಿ ಸೀರೆ ಇಸ್ ಅ ಬೆಸ್ಟ್ ಚಾಯ್ಸ್, ಸ್ಪೆಷಲಿ ಪ್ರೆಗ್ನೆಂಟ್ ಆದಾಗ. ಆ್ಯಂಡ್ ಪ್ರತಿಯೊಬ್ಬರು ಸೀರೆ ಉಟ್ಕೊಳ್ಳೋಕ್ಕಾಗುತ್ತೆ ಈಗಿನ ಕಾಲದಲ್ಲಿ ಅಂತ ಹೇಳಲ್ಲ. ಬಟ್ ನೀವು ಚೂಡಿದಾರ್ ಹಾಕ್ಕೊಂಡ್ರು ಕಟ್ಕೋಬೇಕಾದ್ರೆ ದಯವಿಟ್ಟು ಜೋರಾಗಿ ಕಟ್ಟಬೇಡಿ. ಇಲ್ಲೂ ಸ್ಟ್ರೆಚ್ ಇರುವಂಥ, ಎಲಾಸ್ಟಿಕ್ ಇರುವಂಥ ಬಟ್ಟೆಗಳನ್ನ ಯೂಸ್ ಮಾಡಿ. ಆದಷ್ಟು ಒಳ್ಳೆ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ. ಜಾಸ್ತಿ ಬಟ್ಟೆಗೆ ಅಂತಲೇ ದುಡ್ಡು ಈ ಟೈಮಲ್ಲಿ ಇಡೋಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಮೆಟರ್ನಿಟಿ ಬಟ್ಟೆ ಅಂದ ತಕ್ಷಣ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನೆಕ್ಸ್ಟ್ 2 ಪಾದನ ಈ ರೀತಿ ಜಾಯಿನ್ ಮಾಡಿ ಹತ್ತಿರ ತಗೊಳ್ಳಿ. ನಿಮ್ಮ ಕೆಳಗಿನ ಥೈಸ್ ಏನಿದೆ ಅದು ಓಪನ್ ಆಗಿರಲಿ. ಟೇಕ್ ಅ ನೈಸ್ ಬ್ರೆತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಇದನ್ನು ಮಿನಿಮಮ್ 10 ಸತಿ ಮಾಡಿ. ಇದಾದ ನಂತರ ನಿಮ್ಮ 2 ಕಾಲುಗಳು, ನಿಮ್ಮ 2 ಕೈಗಳು ನಿಮ್ಮ ದೇಹದ ಹಿಂದೆ ಇರಲಿ. ಆ್ಯಂಡ್ ನಿಮ್ಮ ಕಾಲುಗಳೇನಿದೆ ನೆಲದ ಮೇಲೆ ಒಡ್ಡಿ. 2 ನೀ ಒಂದು ಕಡೆ ಸ್ಟ್ರೆಚ್ ಮಾಡಿ, ಒಂದು ಕಡೆ ಬೆಂಡ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಕಡೆ ಅದನ್ನೇ ಬೆಂಡ್ ಮಾಡಿ. ಫೀಲ್ ದ ಸ್ಟ್ರೆಚ್. ಸ್ಟ್ರೆಚ್ ಮಾಡಬೇಕಾದ್ರೆ ಯಾವತ್ತೂ ಅರ್ಜೆಂಟ್ ಮಾಡ್ಕೋಬೇಡಿ. ಫೀಲ್ ಇಟ್. ನಿಮ್ಮ ಮಸಲ್ನ ಫೀಲ್ ಮಾಡಿ. ಸೊ ನಾನು 4 ಸತಿ ಮಾಡಿದ್ದೀನಿ. ಸೊ ನೀವು ಮಿನಿಮಮ್ ಒಂದು 10 ಸತಿ ಮಾಡಿ. ಇದಾದ ನಂತರ ಇದನ್ನು ಫರ್ಮ್ ರೋಲರ್ ಅಂತಾರೆ. ನಿಮ್ಮ ದೇಹದ ಭಾಗದ ಯಾವುದೇ ರೀತಿಯಾದಂಥ ಪೇನ್ಗೆ ಹೆಲ್ಪ್ ಆಗುತ್ತೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಇಲ್ಲ, ಅಫೋರ್ಡ್ ಮಾಡ್ಬೋದು. ಸೊ ನೀವು ಮನೆಯಲ್ಲೇ ಎಕ್ಸಸೈಸ್ ಮಾಡಬೇಕು ಅಂತ ಏನಾದರೂ ಒಂದು ಮೈಂಡ್ ಡಿಟರ್ಮೈನ್ ಮಾಡಿಕೊಂಡ್ರೆ ದಯವಿಟ್ಟು ಮ್ಯಾಟ್, ಫರ್ಮ್ ರೋಲರ್, ಫಿಟ್ ಬಾಲ್, ಆಮೇಲೆ ಡಂಬಲ್ಸ್ ಇದಿಷ್ಟನ್ನು ಇನ್ವೆಸ್ಟ್ ಮಾಡೋದ್ರಲ್ಲಿ ತುಂಬ ಮನೆಯಲ್ಲೇ ನೀವು ಪ್ರತಿಯೊಂದನ್ನು ಕಲಿಬೋದು. ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ. ಓಕೆನಾ? ಇದ್ರ ಮೇಲೆ ಕೂತ್ಕೊಳ್ಳಿ. ಯಾವ ಕಡೆ ನೋವಿದೆ ಆ ಕಡೆ ಸ್ವಲ್ಪ ವೆಯ್ಟ್ನ ಪುಟ್ ಮಾಡಿ, ಎಲ್ಲಿ ನೋವಿದೆಯೋ ಅಲ್ಲಿ ಪುಷ್ ಮಾಡಿ. ಬಟ್ ನಿಮ್ಮ ದೇಹಕ್ಕೆ ಗೊತ್ತಿರುತ್ತೆ ನಿಮ್ಗೆ ಎಲ್ಲಿ ನೋವು ಆಗ್ತದೆ ಅಂತ, ನನಗೆ ಗೊತ್ತಿರಲ್ಲ. ಫಿಟ್ ಬಾಲ್ ಇಲ್ಲ ಅಂತ ಅಂದರೆ ದಿಂಬುಗಳನ್ನ ಹಾಕಿ 2 ದಿಂಬನ್ನ ಸ್ಟ್ಯಾಕ್ ಮಾಡಿ ಈ ರೀತಿಯಾದಂಥ ಒಂದು ಚೈಲ್ಡ್ ಪೋಸ್ನ ಮಾಡಿ. ಇದಿಷ್ಟಾಗಿತ್ತು ನನ್ನ ನಾನು ಸ್ಟ್ರೆಚ್ ಮಾಡುವಂಥ ಸ್ಟ್ರೆಚಸ್ಗಳು. ಸೊ ನೀವು ನಿಮ್ಮ ಡಾಕ್ಟರ್ ಹತ್ರ ಫಸ್ಟು ಕನ್ಸೆಂಟ್ ತಗೊಳ್ಳಿ. ನಿಮ್ಮ ಬಾಡಿಗೆ ಎಕ್ಸಸೈಸಸ್ ಮಾಡೋದಕ್ಕೆ ನಿಮ್ಮ ಬಾಡಿ ಎಲಿಜಿಬಲ್ ಇದೆಯಾ, ನಿಮಗೆ ಥೈರಾಯ್ಡ್, ಡಯಾಬಿಟೀಸ್ ಮತ್ತು ಈ ಥರದ್ದು ಏನಾದರೂ ಪ್ರಾಬ್ಲಮ್ಗಳು ಬಂದಿದ್ದರೆ ನೀವು ಯಾವ ರೀತಿಯಾಗಿ ಅದನ್ನು ಫೈಟ್ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಡಯಟ್ ಒಂದೇ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಡಯಟ್ ಜೊತೆ ಎಕ್ಸಸೈಸ್ ಇರಬೇಕು, ನಿಮ್ಮ ಬಾಡಿ ಮೂವ್ಮೆಂಟ್ ಆಗಬೇಕು. ಸೊ ದಯವಿಟ್ಟು ವಾಕ್ 30 minutes and do 15 minutes of workout, not just for yourself, for the growing and developing baby, which is ಯಾವ್ದು ನಿಮ್ಮ ಒಳಗೆ ಏನು ಬೆಳೀತಾ ಇದೆ
ಆ ಮಗುಗೋಸ್ಕರ. ಯಾಕಂದರೆ ಪ್ರೆಗ್ನೆನ್ಸಿ ಒಂದು ಪಯಣ, ಆ ಪಯಣದಲ್ಲಿ ನಿಮ್ಮ ಜೊತೆ ಬೆಳೀತಾ ಇರೋ ಒಂದು ಹಸಿಗೂಸಿದೆಯಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಮುಂದಿನ ವಿಡಿಯೋ